ನಮಸ್ಕಾರ. ಸಕ್ರೆಪಟ್ಟಣದಲ್ಲಿ ಆ, ಇಡೀ ರಾಜ್ಯಾದ್ಯಂತ ನಮ್ಮ ಸಕ್ರೆಪಟ್ಟಣದ ಹಲಸು ಹಲವಾರು ಸ್ಟೇಟ್ಗಳು ಮತ್ತು ಹೊರ ರಾಜ್ಯಗಳಿಗೂ ಮತ್ತು ಕಂಟ್ರೀಸ್ಗಳಿಗೂ ಹೋಗ್ತಾ ಇದೆ. ನಮ್ಮೂರಲ್ಲಿ ಒಂದು ಹಲಸಿನ ಇತಿಹಾಸ ಇದೆ. 150 ಥರದ ಹಲಸಿನ ಹಣ್ಣುಗಳು ನಮ್ಮ ಸಕ್ರೆಪಟ್ಟಣ ಭಾಗದಲ್ಲಿ ಇದೆ. ಯಾವುದು ಒಂದು ರುದ್ರಾಕ್ಷಿ ಹಲಸು, ಮತ್ತು ಮಂಗಳ ಹಲಸು, ಮತ್ತು ಗೌರಿ ಹಲಸು, ನಾನಾ ರೀತಿ ಇರುವಂಥ ಹಲಸುಗಳು ಸಕ್ರೆಪಟ್ಟಣ ಭಾಗದಲ್ಲಿ ಸಿಗುತ್ತದೆ. ಹೆಚ್ಚು ಸಕ್ರೆಪಟ್ಟಣ ಭಾಗದಲ್ಲಿ ಹಲಸು ಇರೋದು ಅಂತ ಹೇಳಿದರೆ ನಮ್ಮ ಶ್ರೀ ಗುರು ವೆಂಕಟಾಚಲಪ್ಪ ಅವಧೂತ ಗುರುಗಳು ಅಂತ ಇದ್ದಾರಲ್ಲ, ಅವಾಗ ಏನು ನಮ್ಮ ಗುರುಗಳಿದ್ದಾರೆ, ಅವ್ರ ಗುರುಗಳು ತೋಟದಲ್ಲಿ ಪ್ರತಿಯೊಂದು ಹಲಸು ಥರದ ಗಿಡಗಳು ಸಿಗುತ್ತೆ, ಹಲಸಣ್ಣು ಸಿಗ್ತವೆ. ನಾವೆಲ್ಲ ಚಿಕ್ಕ ಹುಡುಗರು ಇದ್ದಾಗಲೂ ಅಷ್ಟೇ, ಅವ್ರ ಮನೆಗೆ ಹೋಗಿದ ತಕ್ಷಣ ಬಂದು ಭಕ್ತಾದಿಗಳಿಗೆ ಅವ್ರು ಮಾತಾಡ್ಸಿದ ತಕ್ಷಣ ಒಂದೊಂದು ಹಲಸನ್ನ ಕೊಟ್ಟು ಕಳಿಸ್ಬಿಡೋರು, ತೊಗೊಂಡೋಗಿ ಅಂತೇಳಿ. ಹಾಗಾಗಿ ನಮ್ಮ ಗುರುಗಳ ಅನುಗ್ರಹದಿಂದ ಇಡೀ ದೇಶಾದ್ಯಂತ ಸಕ್ರೆಪಟ್ಟಣ ಹಲಸಿಗೆ ಬಹಳ ಡಿಮ್ಯಾಂಡ್ ಇದೆ. ನಿಮಗೆ ಯಾವುದೇ ಥರದ ಹಲಸಿನ ಹಣ್ಣು ಇತ್ತು ಅಂತ ಹೇಳಿದರೆ ನಮ್ಮ ಗುರುಗಳ ತೋಟದಲ್ಲೇ ಹೆಚ್ಚು ಹಲಸಿನ ಹಣ್ಣು ಸಿಗುತ್ತಂತ ನಾನು ಹೇಳ್ತೀನಿ. ಹಲಸು ಬಹುಶಃ ಹಲಸು ಅಂದ ತಕ್ಷಣ ನಮಗೆ ಚಿಕ್ಕಮಗಳೂರಿನಲ್ಲಿ ಜ್ಞಾಪಕ ಆಗೋದು ಸಕ್ರೆಪಟ್ಟಣದಲ್ಲಿ ಬಹುಶಃ ಸ್ಟಾರ್ಟ್ ಆದರೆ ಇನ್ನು 4-5 ತಿಂಗಳು ಹಲಸು ಅಲ್ಲಿ ಸಿಗ್ತಾನೇ ಇರುತ್ತೆ. ಮತ್ತು ಅತ್ಯಂತ ರುಚಿ ಸ್ವಾದಭರಿತವಾದಂಥ ಮತ್ತು ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ಫೇಮಸ್ ಆಗಿರ್ತಕ್ಕಂಥ ಹಲಸು. ಇಲ್ಲಿ ಒಂದು 2-3 ವೆರೈಟಿ ಇರ್ಬೋದು ಅಂತ ನನಗೆ ಗೊತ್ತಿದೆ. ಒಂದು ಚಂದ್ರ ಹಲಸು, ಇನ್ನೊಂದು ರುದ್ರಾಕ್ಷಿ, ಆಮೇಲೆ ಮಂಗಳ ಬಹುಶಃ ಹೈಬ್ರಿಡ್ ಅಂತ ಕಾಣುತ್ತೆ. ಅದಾದಮೇಲೆ ಇನ್ನು ಬೇರೆ ಬೇರೆ ವೆರೈಟಿಗಳು ಈಗ ಹೊಸದಾಗಿ ಬೇರೆ ಬೇರೆ ಕಡೆ ಮಾಡಿದ್ದಾರೆ, ಹೈಬ್ರಿಡ್ ಹಲಸುಗಳನ್ನು ಮಾಡ್ತಾಯಿದ್ದಾರೆ. ಆದರೆ ಇದು ಲೋಕಲ್ಲು, ಈ ಲೋಕಲ್ ಹಲ್ಸು ಆಗಿರೋದ್ರಿಂದ ಅದರ ಸ್ವಾದನೇ ಬೇರೆ. ಬಹುಶಃ ಬರೀ ಹಲಸಿನ ಹಣ್ಣನ್ನು ತಿನ್ನೋಕ್ಕೆ ಮಾತ್ರ ಬಳಸ್ತಾ ಇದ್ದಾರೆ, ಅದನ್ನು ನಿಜವಾಗೂ ಮೌಲ್ಯವರ್ಧನೆ ಮಾಡಿದರೆ ಹಲಸಿನ ಚಿಪ್ಸು, ಬೇರೆ ಬೇರೆ ಅದರ ಇದು ಏನು ಜಾಮು, ಹಪ್ಪಳ, ಈ ಥರದ್ದೆಲ್ಲ ಮಾಡಿದರೆ ಬಹುಶಃ ಒಂದು ಹಣ್ಣಿಗೆ ಎಷ್ಟು ಬೆಲೆ ಸಿಗುತ್ತೆ ಅದರ 4-5 ಪಟ್ಟು ಲಾಭ ಮಾಡ್ಬೋದು ಅಂತೇಳಿ ನಾವು ಹೇಳಬೇಕಾಗತ್ತೆ. ಆ ಕಾರಣಕ್ಕೆ ಸಕ್ರೆಪಟ್ಟಣದ ಹಲಸು ಅತ್ಯಂತ ಸ್ವಾದಭರಿತ. ಅದನ್ನು ಒಂದು ಸರಿ ರುಚಿ ನೋಡಿದರೆ ಆ ಸ್ವಾದನ ನಾವು ಆಸ್ವಾದಿಸೋಕ್ಕೆ ಸಾಧ್ಯ ಅಂತೇಳಿ ಹೇಳ್ತೀವಿ. ಇಲ್ಲಿಂದ ಇನ್ನು 3-4-5 ತಿಂಗಳ ಆ ಹಲಸು ಸಿಗುತ್ತೆ. ಜನ ಹೊರಗಡೆಯಿಂದ ಬಂದು ಆ ಹಲಸಿನ ಹಣ್ಣನ್ನು ಖರೀದಿ ಮಾಡೋ ಅಂಥ ಒಂದು ಇದಿದೆ. ಆ ಹಣ್ಣು ಬೇರೆ ಬೇರೆ ಕಡೆಗೂ ರವಾನೆ ಆಗುತ್ತೆ. ಆದರೆ ಅಲ್ಲಿಗೆ ಬೇರೆ ಕಡೆಯವರು, ನಮ್ಮ ಜಿಲ್ಲೆಯ ಎಲ್ಲ ಭಾಗದವರು ಬಂದು ಅಲ್ಲೇ ಹಲಸಿನ ಹಣ್ಣು ತಗೊಂಡು ಹೋಗ್ತಾರೆ. ಅತ್ಯುತ್ತಮವಾದ ಹಲಸು ಅಂತೇಳಿ ಹೇಳೋದ್ರ ಜೊತೆಗೆ ಅದನ್ನು ಮೌಲ್ಯವರ್ಧನೆ ಮಾಡಿದರೆ ಇನ್ನೂ ಹೆಚ್ಚು ಲಾಭ ಪಡಿಬಹುದು ಅಂತ ಹೇಳಿ.